ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕರಾವಳಿ ಮುಂಜಾವು ದಿನಪತ್ರಿಕೆ ಮತ್ತು ಕರಾವಳಿ ಮುಂಜಾವು ಡಿಜಿಟಲ್ ಹಮ್ಮಿಕೊಂಡ ಕೃಷ್ಣವೇಷ ಮಕ್ಕಳ ದಿನಾಚರಣೆ ಉತ್ತಮ ಫೋಟೋ ಸ್ಪರ್ಧೆ ಮತ್ತು ದೀಪಾವಳಿ ವಿಶೇಷಾಂಕ ಕಥಾ ಮತ್ತು ಕವನ ಸ್ಪರ್ಧೆ ಹಾಗೂ ಕರಾವಳಿ ಮುಂಜಾವು ಡಿಜಿಟಲ್ನಿಂದ ಏರ್ಪಡಿಸಿದ್ದ ನವರಾತ್ರಿಯ ನವರಂಗು ಸೀರೆ ಸಂಭ್ರಮದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ಜರುಗಿತು. ಕಾರವಾರ ನಗರದ ಕಾಲರುದ್ರೇಶ್ವರ ದೇವಾಲಯದ ಸಮೀಪದ ಫಿಯೋನಿಕ್ಸ್ ಪ್ಯಾರಡೈಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು ಬಹುಮಾನ ವಿತರಿಸುವ ಮೂಲಕ ವಿಜೇತರ ಸಂಭ್ರಮ ಇನ್ನಷ್ಟು ಹೆಚ್ಚಿಸಿದ್ರು. ಮಹಿಳೆಯರು ತಮ್ಮ ಪ್ರತಿಭೆಯನ್ನ ಮುಕ್ತವಾಗಿ ವ್ಯಕ್ತಪಡಿಸಿದ್ರು. ಆರ್ಥಿಕವಾಗಿ ಸ್ವಾತಂತ್ರ್ಯ ಇರಬೇಕು, ಕುಟುಂಬವು ಈ ದಿಶೆಯಲ್ಲಿ ಮಹಿಳೆಯರಿಗೆ ಸಹಕಾರ ನೀಡಬೇಕು ಎಂದರಲ್ಲದೆ ಮಹಿಳೆಯರನ್ನ ಪ್ರೋತ್ಸಾಹಿಸುವಂತೆ ಕರೆ ನೀಡಿದ್ರು. ನನಗೂ 4 ವರ್ಷದ ಮಗುವಿದೆ. ಮಕ್ಕಳಲ್ಲಿನ ಪ್ರತಿಭೆ ಬೆಳೆಸಬೇಕಾಗಿದೆ. ನನ್ನ ಪಾಲಕರು ಹಳ್ಳಿಯಲ್ಲಿ ಗುಡಿಸಿಲಲ್ಲಿ ಇದ್ದವರು. ನನ್ನನ್ನ ಈ ಉನ್ನತ ಸ್ಥಿತಿಗೆ ತಂದಿದ್ದಾರೆ. ನಮಗೂ ಇಂತಹ ಜವಾಬ್ದಾರಿಗಳಿವೆ. ಸಮಾಜದಲ್ಲಿ ಕೆಲಸ ಮಾಡಿ ತೋರಿಸಬೇಕು. ಮಹಿಳೆಯರ ಹಾಗೂ ಮಕ್ಕಳ ಪ್ರತಿಭೆಯನ್ನ ವ್ಯಕ್ತಪಡಿಸಲು ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಕರಾವಳಿ ಮುಂಜಾವು ಪತ್ರಿಕೆ ಹಾಗೂ ಡಿಜಿಟಲ್ ಅನ್ನ ಅಭಿನಂದಿಸುತ್ತೇನೆ ಎಂದರು. ಕರಾವಳಿ ಮುಂಜಾವು ಅವರು ತುಂಬಾ ಚೆನ್ನಾಗಿ ಕಾಂಪಿಟೇಷನ್ಸ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ತುಂಬಾ ಅಭಿನಂದನೆಗಳನ್ನು ನಾವು ಹೇಳಬೇಕಾಗುತ್ತೆ. ನೀವೆಲ್ಲರೂ ಇಲ್ಲಿ ಬಂದಿದ್ದೀರಾ ಅಂದ್ರೆ ನಿಮಗೆ ಅವಕಾಶ ಇದೆ ಅಂತ ಅನ್ಸುತ್ತೆ. ನಿಮ್ಮ ಫ್ಯಾಮಿಲಿನಲ್ಲಿ ಸಪೋರ್ಟ್ ಇದೆ, ನಿಮಗೆ ಮುಂದೆ ಹೋಗೋದಕ್ಕೆ ಎಲ್ಲ ನಿಮ್ಮ ಫ್ಯಾಮಿಲಿನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದೇ ತರ ಎಲ್ಲ ಜನರಿಗೂ ಇರುವುದಿಲ್ಲ. ಅವರವ್ರ ಗ್ರಾಮದಲ್ಲಿ, ನಿಮ್ಮ ಹಳ್ಳಿನಲ್ಲಿ ಈ ಅವಕಾಶ ಇಲ್ಲದೆ ಇರೋರು ಇರ್ತಾರೆ. ಅವರು ಎಲ್ಲ ನಿಮ್ಮ ನೇಬರ್ಸ್ ಇರ್ತಾರೆ, ನೀವು ಮಾತಾಡೋರು ಇರ್ತಾರೆ. ನೀವು ಎಲ್ಲಿ ಹೋಗ್ತಿರೋ ಅವ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡಿ ವಿಮೆನ್ಗೆ, ಮಕ್ಕಳಿಗೆ ಮುಂದೆ ಬರೋದಕ್ಕೆ ಅವಕಾಶ ಮಾಡಿ ಕೊಡಬೇಕು. ಅದು ಒಂದು ನಮ್ಮ ಕಡೆಯಿಂದ ರೆಕ್ವೆಸ್ಟ್. ಸೆಕೆಂಡ್ ಥಿಂಗ್, ಸ್ಮಾಲ್ ಚಿಲ್ಡ್ರನ್ ಇದೆ. ನನಗೆ ಒಂದು 4 years ಓಲ್ಡ್ ಮಗು ಇದ್ದಾನೆ. ಸೊ ನಾವು ಅವ್ರಿಗೆ ಏನ್ ಟ್ಯಾಲೆಂಟ್ ಇದೆಯೋ ಅದು ಬೆಳೆಸ್ಬೇಕು. ನಾವೆಲ್ಲ ಹೇಗೆ ಯಾಕೆ ಬಂದಿದ್ದೀವಿ, ಬಿಕಾಸ್ ನಮ್ಮ ಪೇರೆಂಟ್ಸ್ ಟೀಚರ್ಸ್ ಎಲ್ಲ ನಮ್ಗೆ ಏನೋ ಇದೆ, ಇವ್ರು ಓದ್ತಾರೆ, ಇವ್ರಿಗೆ ಏನೋ ಟ್ಯಾಲೆಂಟ್ ಇದೆ ಅಂತ ಬೆಳೆಸಿದ್ವು. ಅದಕ್ಕೋಸ್ಕರ ನಾವೆಲ್ಲ ಓದಿ, ನಮ್ಗೆ ಬೇರೆ ಏನೂ ಇಲ್ಲ. ವಿ ಡೋಂಟ್ ಹ್ಯಾವ್ ಮನಿ, ವಿ ಡೋಂಟ್ ಹ್ಯಾವ್ ವೆಲ್ತ್. ನಮ್ಮ ಪೇರೆಂಟ್ಸ್ ಎಲ್ಲ ಒಂದು ಹಳ್ಳಿನಲ್ಲಿ ಒಂದು ಗುಡಿಸಲಲ್ಲಿ ಇದ್ದು ಬಂದವರೇ, ಅಲ್ಲಿಂದ ಓದಿದ್ದಾರೆ, ನಮ್ಗೆ ಓದಿಸಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಇದ್ದೀವಿ. ಸೊ ನಾವು ದೊಡ್ಡ ಜವಾಬ್ದಾರಿ ಇದೆ. ನಾವು ನಮ್ಮ ಮಕ್ಕಳನ್ನು ಓದಿಸ್ಬೇಕು, ಅವರೆಲ್ಲಿ ಏನ್ ಟ್ಯಾಲೆಂಟ್ ಇದೆಯೋ ಅದನ್ನು ಬೆಳೆಸ್ಬೇಕು ಅಂತ. ಸೊ ಆ ಒಂದು ವಿಷಯ ಕೂಡ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಎಲ್ಲರೂ ಕೂಡ ಮಾಡೋಣ. ಈ ತರ ಅವಕಾಶ ಬಂದಾಗ ಇನ್ನೂ ಕೂಡ ಎನ್ಕರೇಜ್ ಮಾಡಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ, ಎಲ್ಲರೂ ಫಿನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಇರಬೇಕು. ನಮ್ಮ ಸೊಸೈಟಿನಲ್ಲಿ ನಾವು ಕೆಲಸ ಮಾಡಿ ತೋರಿಸ್ಬೇಕು. ಆಲ್ ಆಫ್ ಅಸ್ ಶುಡ್ ಕಾಂಟ್ರಿಬ್ಯೂಟ್ ಅಂತ ಹೇಳ್ತಾ, ಅಂಡ್ ಮತ್ತೊಮ್ಮೆ ಕರಾವಳಿ ಮುಂಜಾವಿಗೆ ಈ ತರ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಕೊಟ್ಟಿರೋದಕ್ಕೆ ವಿಶ್ವಾಸನ ಹೇಳ್ತೀನಿ. ಧನ್ಯವಾದ. ಕರಾವಳಿ ಮುಂಜಾವು ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಅವರು ಮಾತನಾಡಿ, ಓದುಗರ ಪ್ರತಿಭೆಯೇ ಕರಾವಳಿ ಮುಂಜಾವಿನ ಯಶಸ್ಸಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಂಪೂರ್ಣ ಕರ್ನಾಟಕದಲ್ಲಿ ಕರಾವಳಿ ಮುಂಜಾವಿಗಿಂತ ಅಧಿಕ ಪ್ರಸರಣವುಳ್ಳ ಪತ್ರಿಕೆಗಳು ಇರಬಹುದು. ಆದರೆ ಹೊಸ ಹೊಸ ಪ್ರಯೋಗಗಳೊಂದಿಗೆ ಕರಾವಳಿ ಮುಂಜಾವು ನಂಬರ್ 1 ಪತ್ರಿಕೆಯಾಗಿ ಗುರುತಿಸಿಕೊಂಡಿದೆ ಎನ್ನುವ ಅಭಿಮಾನ ಎಲ್ಲರಲ್ಲಿದೆ ಎಂದರು. ಪತ್ರಿಕೆಯ ಓದುಗರ ಜೊತೆಗೆ ಸಂಪರ್ಕ ಉಳಿಸಿಕೊಳ್ಳುವುದಕ್ಕಾಗಿ ಹಾಗೂ ಸಾಂಸ್ಕೃತಿಕ ಮೌಲ್ಯ ಮತ್ತು ಆಪ್ತ ಬಾಂಧವ್ಯ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಇಂತಹ ಸ್ಪರ್ಧೆಗಳನ್ನ ಕರಾವಳಿ ಮುಂಜಾವು ಪ್ರತಿ ವರ್ಷ ಆಯೋಜನೆ ಮಾಡುತ್ತಾ ಬಂದಿದೆ ಎಂದರು. ಅದರ ಜೊತೆಗೆ ಪತ್ರಿಕೆಯ ಮುಖಪುಟದ ವರದಿಗಳನ್ನು ನೋಡಿಕೊಳ್ಳುವಂಥದ್ದು, ಹಾಗೆಯೇ ನಮ್ಮ ಡಿಜಿಟಲ್ ವ್ಯವಸ್ಥೆನೂ ಸಹ ನೋಡ್ತಾ ಇರೋದು, ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ವರದಿಗಾರರು ಅವರನ್ನ ಕ್ರಿಯೇಟಿವ್ ಆಗಿ ಮಾಡುವಂತಹ ಎಲ್ಲ ಹಿಂದಿನ ಪ್ರೇರಣೆ ಇದೆಯಲ್ಲ, ಅವರಿಗೆ ನಮ್ಮ ಟಿ.ಬಿ. ಹರಿಕಂಪರ್ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸ್ತಾ, ಹಾಗೆಯೇ ನಮ್ಮೆಲ್ಲ ಸಿಬ್ಬಂದಿಗಳು, ನಮ್ಮ ಮನೆಯ ಒಂದು ಕುಟುಂಬದಂತೆ, ಬಹುಶಃ ಇಡೀ ಕರ್ನಾಟಕದಲ್ಲಿ ನಮ್ಮ ಪತ್ರಿಕೆಯಷ್ಟು ಇರುವಷ್ಟು ಈ ಒಂದು ಆತ್ಮೀಯತೆ ಏನಿದೆಯಲ್ಲ, ಬಹುಶಃ ಯಾವ ಪ್ರೆಸ್ನಲ್ಲೂ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟು ಫ್ರೀಡಮ್ ಅವರಿಗೆ, ಮತ್ತೆ ಹೆಚ್ಚು ದುಡಿಮೆಗಳಿಲ್ಲ. ಸುಮಾರು ಒಂದು 6 ತಾಸಿನ ದುಡಿಮೆ ಬಹುಶಃ ನನಗನ್ನಿಸ್ತಾ ಇದೆ. ಹಾಗೆ ಕೆಲವರು ಹೆಚ್ಚು ಬೇಳೆಯನ್ನ ತಗೊಂಡು ದುಡಿದ್ರು ಅವರೆಲ್ಲರಿಗೂ ಒಂದು ರೀತಿಯ ನೆಮ್ಮದಿಯನ್ನ ಕೊಡುವಂತಹ ಈ ಕರಾವಳಿ ಮುಂಜಾವು ಏನಿದೆಯಲ್ಲ, ಬಹುಶಃ ನನಗೆ ಅನಿಸಿದ ಹಾಗೆ ನಾನು ಎಲ್ಲ ಪತ್ರಿಕೆಗಳನ್ನು ಗಮನಿಸಿದ್ದೇನೆ. ಮತ್ತೆ ರಾಜ್ಯದ ಸಣ್ಣ ಪತ್ರಿಕೆಯ ಒಕ್ಕೂಟದ ಗೌರವಾಧ್ಯಕ್ಷನಾಗಿಯೂ ಕೆಲಸ ಮಾಡ್ತಾ ಇದ್ದೇನೆ ನಾನು. ಸೊ ಇಡೀ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ನನಗಿಂತ ಹೆಚ್ಚು ಸರ್ಕ್ಯುಲೇಷನ್ ಇರುವಂತಹ ಪತ್ರಿಕೆಗಳು ಮೈಸೂರಿನಲ್ಲಿ ಆಂದೋಲನ ಮತ್ತೆ ಬೇರೆ ಬೇರೆ ಪತ್ರಿಕೆಗಳು ಇರ್ಬೋದು. ಬಹುಶಃ ಆಂದೋಲನ ನಂತರ ನಮ್ಮದೇ ಪತ್ರಿಕೆ ಹೆಚ್ಚು ಸರ್ಕ್ಯುಲೇಷನ್ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಆದರೆ ನಮ್ಮೆಲ್ಲ ಪತ್ರಿಕೋದ್ಯಮದ, ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಇವತ್ತು ನಂಬರ್ 1 ಅತ್ಯುತ್ತಮವಾಗಿ ಹೊರಬರ್ತಿರುವಂತಹ ಮತ್ತು ಹೊಸ ಪ್ರಯೋಗದೊಂದಿಗೆ ಈಗಲೂ ಸಹ ಕೋವಿಡ್ ನಂತರವೂ ಸಹ ಸೋಲದೇ ಇರುವಂತಹ ಪತ್ರಿಕೆ ಕರಾವಳಿ ಮುಂಜಾವು ಎಂಬ ಅಭಿಪ್ರಾಯ ಎಲ್ಲ ಪತ್ರಿಕೋದ್ಯಮದ ಎಲ್ಲ ಹಿರಿಯರಿಗೂ ನಮ್ಮ ಸಾಂಸ್ಕೃತಿಕವಾಗಿ ನಮ್ಮನ್ನ ಗಟ್ಟಿ ಮಾಡಿಕೊಳ್ಳುವಂತ ಒಂದು ಆಪ್ತ ಬಾಂಧವ್ಯ ಅಂತೇಳಿ ನಾನು ಈ ವಿಷಯದಲ್ಲಿ ಭಾವಿಸಿದ್ದೇನೆ.
ಸೆಂಟ್ ಮಿಲಾಗ್ರಿಸ್ ಸೌಹಾರ್ದ ಕ್ರೆಡಿಟ್ ಕೋಆಪ್ ಸೊಸೈಟಿಯ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಗೆ ಸದ್ಯಕ್ಕೆ ಒಳ್ಳೆಯ ಡಿಸಿ, ಎಸ್ಪಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ದೊರೆತಿದ್ದಾರೆ. ರಾಜಕಾರಣಿಗಳು ಇವರನ್ನ ಇಲ್ಲಿಂದ ಬೇಗನೆ ವರ್ಗಾವಣೆ ಮಾಡಬಾರದು ಎಂದರಲ್ಲದೆ, ಬೆಳಿಗ್ಗೆ ಬಸ್ಗಳಲ್ಲೂ ಜನ ಕುತೂಹಲದಿಂದ ಕರಾವಳಿ ಮುಂಜಾವು ಓದುತ್ತಾ ಪ್ರಯಾಣಿಸುವ ದೃಶ್ಯ ನಾವು ಕಾಣಬಹುದಾಗಿದೆ. ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ರಾಜ್ಯ ಮಟ್ಟದ ಸುದ್ದಿಗಳು ಪ್ರಕಟವಾಗುವಂತಾಗಲಿ ಎಂದರು. ಕರಾವಳಿ ಮುಂಜಾವು ಬಗ್ಗೆ ಹೇಳೋದಾದ್ರೆ ನಮ್ಗೆಲ್ಲ ಬೆಳಿಗ್ಗೆ ಬೇಕೇ ಬೇಕು. ಬೆಳಿಗ್ಗೆ ಎಷ್ಟು ಬೇಗ ಹೇಳ್ತೇವೆ ನಾವು ಅಷ್ಟು ಬೇಗ ಪೇಪರ್ ಅನ್ನು ಹುಡುಕ್ಲಿಕ್ಕೆ ಸ್ವಲ್ಪ ತಡ ಆಗಿ ಅವ ಪೇಪರ್ ಹಾಕ್ಲಿಕ್ಕೆ ಬಂದ್ರೆ ಅವನಿಗೆ ವೇಟ್ ಮಾಡ್ತೇ ಇರುವಾಗ ಇಂಥ ಪೇಪರ್ ಕರಾವಳಿ ಮುಂಜಾವು ಒಂದು ಜಿಲ್ಲೆಯ ಒಂದು ನಮ್ಮ ಹೆಮ್ಮೆಯ ಪತ್ರಿಕೆ. ಅದು ನಾವು ನೋಡ್ತೇವೆ. ನಾನು ಕರ್ನಾಟಕದ 9 ಜಿಲ್ಲೆಯಲ್ಲಿ ನಮ್ಮ ಸೈಂಟ್ ಮಿಲಾಗ್ರಿಸ್ ಕೋಆಪರೇಟಿವ್ನ ಶಾಖೆಗಳನ್ನು ಹೊಂದಿದ್ದೇನೆ. ಎಲ್ಲ ಸ್ಥಳೀಯ ಪತ್ರಿಕೆಗಳನ್ನು ತರ್ತೇವೆ. ಆ ಎಲ್ಲ ಪತ್ರಿಕೆ ಓದಿದ್ದೇವೆ. ಓದಾಗ ಈ ಕರಾವಳಿ ಮುಂಜಾವು ಎಲ್ಲರಿಗಿಂತ ಎತ್ತರ ಇದೆ, ಅಂದ್ರೆ ಅಷ್ಟಕ್ಕೆ ಬೆಳೆದಿದೆ. ಬಹಳಷ್ಟು ವಿಷಯಗಳು ಇಲ್ಲಿ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಕರಾವಳಿ ಮುಂಜಾವು ಪಾತ್ರ ಬಹಳಷ್ಟು. ಸೊ ಈ ರೀತಿಯಲ್ಲಿ ಪೇಪರ್ ಬೆಳೆಸಿದ್ದಾರೆ, ಜನಮನ ಗೆದ್ದಿದ್ದಾರೆ. ಕರಾವಳಿ ಮುಂಜಾವು ಬಹಳಷ್ಟು ವಿಷಯಗಳು ಬಸ್ಸಿನಲ್ಲಿ ಬೆಳಿಗ್ಗೆ ನೋಡಬೇಕು. ಬಸ್ನಲ್ಲಿ ಪೇಪರ್ ಬಹಳ ಜನ ಮುಂಜಾನೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಪೇಪರ್ ಬಿಡಿಸ್ಕೊಂಡು ಹೋಗ್ತಾರೆ. ಅದು ಯಾವುದು ಪೇಪರ್ ಕೇಳಿದ್ರೆ ಕರಾವಳಿ ಮುಂಜಾವು. ಅಷ್ಟೇ ರುಚಿ ಈ ಪೇಪರ್ ಕೊಟ್ಟಿದೆ ಅಂತ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನಾನು ಸರಿಗೆ ಹೇಳೋದಿಷ್ಟೇ, ಈಗ ಉಡುಪಿ ಜಿಲ್ಲೆ, ಹಾವೇರಿ ಜಿಲ್ಲೆ ಮತ್ತೆ ನಮ್ಮ ಹಾವೇರಿ ಶಿವಮೊಗ್ಗ ಜಿಲ್ಲೆ, ಇದು 3 ಕೂಡ ನೀವು ಸುದ್ದಿಗಳನ್ನು ಕೆಲವು ಪ್ರಮಾಣದಲ್ಲಿ ಹಾಕ್ತಾ ಇದ್ದೀರಿ. ಖುಷಿ ಆಯ್ತು ನಮಗೆ. ಆದರೆ ನಮ್ದೊಂದು ಇದು ಉಂಟು ಕೇಳಿದ್ರೆ ಇನ್ನೂ ಹೆಚ್ಚು ಬೆಳೆಯಲಿ, ಇನ್ನೂ ಹೆಚ್ಚು ಬೆಳೆಸಿರಿ. ಆದರೆ ಒಂದು ಅರ್ಧ ಪೇಜ್ ಆದರೂ ನಮಗೆ ಬೇರೆ ಪೇಪರ್ ಓದಲಿಕ್ಕೆ ಅವಕಾಶ ಇಲ್ಲದೆ ಇದ್ದಾಗೆ ನೀವೇ ಎಲ್ಲ ರಾಜ್ಯ ಮಟ್ಟದ ಸುದ್ದಿಗಳನ್ನು ಒಂದು ಅರ್ಧ ಪೇಜ್ನಲ್ಲಿ ನೀವು ಹಾಕಿರಿ ಅಂತ ನಾವು ಡಿಮಾಂಡ್ ಮಾಡ್ತೀವಿ. ಯಾಕೆ ಹೇಳಿದ್ರೆ ಅದು ಒಂದು ಹಾಕಿದ್ರೆ ನಮಗೆ ಮತ್ತೆ ಬೇರೆ ಪತ್ರಿಕೆ ನೋಡುವಂತ ಅವಶ್ಯಕತೆ ಇಲ್ಲ. ಮುಖ್ಯವಾದ ಸುದ್ದಿಗಳು ಇಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ಕರಾವಳಿ ಮುಂಜಾವು ನಮ್ದು 1ನೇ ಪತ್ರಿಕೆ, 2ನೇ ಪತ್ರಿಕೆ ಬೇರೆ, 3ನೇ ಪತ್ರಿಕೆ ಬೇರೆ, ಹೀಗುಂಟು ನಮ್ದು. ಟೋಟಲ್ ಎಲ್ಲ ಪತ್ರಿಕೆಗಳನ್ನು ನಮ್ಮ ಸಂಸ್ಥೆಯ ಪ್ರಧಾನ ಕಚೇರಿಗಳಿಗೆ ತರ್ತೇವೆ. ಎಲ್ಲ ಪತ್ರಿಕೆಗಳನ್ನು ನೋಡಲಿಕ್ಕೆ ಅವಕಾಶ ಉಂಟು. ಆದರೆ ಕರಾವಳಿ ಮುಂಜಾವು ಫಸ್ಟ್ ಓದುವಂತ ಪತ್ರಿಕೆ ಎಲ್ಲರ. ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಎಂಜಿ ಗುಳಿಕಟ್ಟೆ ಮಾತನಾಡಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಓದುಗರ ಜೊತೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕರಾವಳಿ ಮುಂಜಾವು ಪತ್ರಿಕೆ ಯಶಸ್ವಿಯಾಗಿದೆ. ಓದುಗರು ಮುಂಜಾವು ಬೆಳೆಸುತ್ತಾ ತಾವು ಬೆಳೆಯುತ್ತಿದ್ದಾರೆ. ಕೃಷ್ಣ ವೇಷದ ಮೂಲಕ ಮಕ್ಕಳ ಪ್ರತಿಭೆಯನ್ನ ವ್ಯಕ್ತಪಡಿಸಲು ವೇದಿಕೆ ಕಲ್ಪಿಸಿದೆ. ಈ ಭಾಗದ ಕೊಂಕಣ, ಮರಾಠಿ ಭಾಷಿಕರು ಈ ಎಲ್ಲಾ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಮುಂಜಾವು ಜೊತೆ ಒಲವು ಹೊಂದಿರುವುದು ವಿಶೇಷ ಎಂದರು. ದಿನಪತ್ರಿಕೆಯ ಮುಖೇನ ಹೆಸರುವಾಸಿಯಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಆದರೆ ಇದು ಅಷ್ಟಕ್ಕೆ ಸೀಮಿತವಾಗಿರದೆ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹಾಗೂ ಈ ಓದುಗರ ಮನಸ್ಸನ್ನು ಆಕರ್ಷಿಸುವ ಅನೇಕ ಕಾರ್ಯಕ್ರಮವನ್ನು ನಿರೂಪಿಸುವಲ್ಲಿ ಇವತ್ತು ಯಶಸ್ವಿಯಾಗಿದೆ ಅನ್ನಲಿಕ್ಕೆ ಇದೊಂದು ಉದಾಹರಣೆಯಾಗಿದೆ. ಯಾಕಂತ ಹೇಳಿದ್ರೆ ನಾವು ಪತ್ರಿಕೆ ಅಂದ ತಕ್ಷಣ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿ, ರಾಜಕೀಯವಾಗಲಿ ಸಾಂಸ್ಕೃತಿಕವಾಗಲಿ ವಿಷಯಗಳನ್ನು ಪ್ರಸ್ತಾಪಿಸಿ ಓದುಗರ ಮನವನ್ನ ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆದರೆ ಇದು ವಿಶೇಷವಾದ ಒಂದು ಆಸಕ್ತಿ ಹಾಗೂ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಈ ಮುದ್ದು ಮಕ್ಕಳು ತಮ್ಮ ಈ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಕೃಷ್ಣವೇಷನ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ತಮ್ಮ ಕಾಂಪಿಟೇಷನ್ ಅನ್ನ, ತಮ್ಮ ಫೋಟೋಗಳನ್ನು ಕಳಿಸುವ ಮುಖೇನ ಆ ಮಕ್ಕಳು ಈ ಚಿಕ್ಕವಾಗಿರುವಾಗಲೇ ಒಂದು ಓದುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಕಲ್ಪಿಸಲು ಸಾಧ್ಯವಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಜೊತೆಗಿರ್ತಕ್ಕಂಥ ಅವರ ಪೇರೆಂಟ್ಸ್, ಪಾಲಕರು ಕೂಡ ಅದೇ ರೀತಿಯಲ್ಲಿ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಕರಾವಳಿ ಮುಂಜಾವು ಕಾರ್ಯನಿರ್ವಾಹಕ ಸಂಪಾದಕ ಟಿಬಿ ಹರಿಕಾಂತ್, ಓದುಗರನ್ನ ಆಸಕ್ತಿಕರ ವಿಷಯದ ಮೂಲಕ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡಲಾಗಿದೆ. ಜೊತೆಗೆ ಓದುಗರ ಜೊತೆ ಉತ್ತಮ ಬಾಂಧವ್ಯ ರೂಪಿಸಿಕೊಳ್ಳಲು ವಿವಿಧ ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತಿದೆ ಎಂದರು. ಕಳೆದ ಹಲವಾರು ವರ್ಷಗಳಿಂದ ನಾವು ಪತ್ರಿಕೆ ವತಿಯಿಂದ ಓದುಗರನ್ನ ಬೇರೆ ಬೇರೆ ವೇದಿಕೆ ಮೂಲಕ ಒಂದು ಆಸಕ್ತಿಕರ ಸಂಗತಿಗಳನ್ನ ಹಿಡಿದಿಟ್ಕೊಂಡು ಆ ಮೂಲಕ ಓದುಗರನ್ನ ಹೆಚ್ಚು ಮನೆ ಮನೆಗೆ ತಲುಪಿಸಬೇಕನ್ನ ನಿಟ್ಟಿನಲ್ಲಿ ನಾವು ಇಡೀ ಜಿಲ್ಲೆಯಲ್ಲೇ ನಂಬರ್ 1 ಪತ್ರಿಕೆ, ಈಗ ನಮ್ಮ ಯೂಟ್ಯೂಬ್ ಚಾನಲ್ ಸಹ ಪತ್ರಿಕೆ ವತಿಯಿಂದ ನಡೆಸಲ್ಪಡುವ ನಂಬರ್ 1 ಚಾನಲ್, ನಾವು ಚಾನಲ್ ಡಿಜಿಟಲ್ ಚಾನಲ್ ನಂಬರ್ 1 ಆ ಪ್ಲೇಸ್ ಬಂದಿದ್ದೇವೆ. ಈಗ ನಮ್ಮ ತುಂಬಾ ಹೆಮ್ಮೆಯ ಸಂಗತಿ. ವೇದಿಕೆಯಲ್ಲಿ ಪ್ರಬೋದಯ ಪ್ರಕಾಶನದ ವ್ಯವಸ್ಥಾಪಕ ನಿರ್ದೇಶಕ ಪ್ರಭುವರ್ ಹಿರೇಗುತ್ತಿ ಉಪಸ್ಥಿತರಿದ್ದರು. ಗೋಕರ್ಣದ ಸುಷ್ಮಾ ನಿರ್ವಾಣೇಶ್ವರ ಪ್ರಾರ್ಥಿಸಿದ್ರೆ, ಸುದ್ದಿ ನಿರೂಪಕಿಯರಾದ ಕಲ್ಪನಾ ಪಟಗಾರ್ ಮತ್ತು ಶಿಲ್ಪಾ ನಾಯ್ಕ್ ನಿರೂಪಿಸಿದ್ರು.
ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.